ಆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ ಸುರೇಶ್. ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ. ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಬೇಸಿಗೆ ಬರ್ತಾಯಿದೆ, ತುಂಬ ಬಿಸಿಲಲ್ವ ಇವಾಗ. ಹಾಗಾಗಿ ಬಿಸಿಲಿಗೆ ನಮಗೆ ತುಂಬ ಉಷ್ಣತೆ ಹೆಚ್ಚಾಗುತ್ತಲ್ವ. ಹಾಗಾಗಿ ನಾನು ಒಂದು ಸಬ್ಜಾ ಸೀಡ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ನೋಡಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸಬ್ಜಾ ಸೀಡ್ ಅನ್ನೋದು ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥದ್ದು. 50 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 100 ಗ್ರಾಮು 200 ಗ್ರಾಮ್ ಸಬ್ಜಾ ಸೀಡ್ ಸಿಗುತ್ತೆ. ಇದನ್ನು ಕನ್ನಡದಲ್ಲಿ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ನೇಹಿತರೆ. ಇದು ಗೊತ್ತಿಲ್ಲದೆ ಇದ್ದವ್ರಿಗೆ ಈ ವಿಡಿಯೋ ನೋಡಿ ಸ್ನೇಹಿತರೆ. ನಾನು 1 ಗ್ಲಾಸ್ ನೀರನ್ನು ತಗೊಳ್ತಾ ಇದ್ದೀನಿ. ಈ ನೀರಿಗೆ ನಾನು ಸಬ್ಜಾ ಸೀಡನ್ನು ಆಲ್ರೆಡಿ ನೆನೆಸಿಟ್ಕೊಂಡೆ. ನೀವೊಂದು 1/2 ಅವರ್ ನೆನೆಸ್ಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿ, ಇದಕ್ಕೆ ನೆನೆಸಿರುವಂಥ ಸಬ್ಜಾ ಸೀಡನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ನೋಡಿ, 2 ಟೀ ಸ್ಪೂನನ್ನು ನಾನು ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೇ. ಇದರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ಒಂದು ಗ್ಲಾಸನ್ನು ತಗೊಳ್ಳಿ, ಬೇಗನೆ ನಿಮಗೆ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ. ತಲೆ ಕೂದಲನ್ನು ಉದುರೋದು ಕಂಟ್ರೋಲ್ ಮಾಡುತ್ತೆ. ಫೇಸ್ ಗ್ಲೋ ತರುತ್ತೆ ಇದು. ಎಷ್ಟು ಉರಿ ಮೂತ್ರಗಳಿದ್ದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ದೊಡ್ಡವರಿಗೆ ತುಂಬ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಉರಿ ಮೂತ್ರನ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ದೊಡ್ಡವರು 1 ಗ್ಲಾಸ್ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಎಷ್ಟೇ ಇದ್ದರೂ ಕೂಡ ಇದು ನಿವಾರಣೆ ಆಗುತ್ತೆ. ತುಂಬ ಗ್ಯಾಸ್ಟ್ರಿಕ್ಕನ್ನು ಅವಾಯ್ಡ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ನಾನು 1 ಚಮಚ ಹಾಕ್ಕೊಳ್ತಾ ಇದ್ದೀನಲ್ವ, ಇದಕ್ಕೆ ನೋಡಿ ಇಷ್ಟು ವಾಟ್ರಿಗಷ್ಟೇ. ಬೇಕಾದರೆ ನೀವು ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನು ಸ್ನೇಹಿತರೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಸ್ವಲ್ಪ 1-2 ಡ್ರಾಪನ್ನು ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ನಿಮಗೆ ತುಂಬಾ ಐರನ್ ಕಂಟೆಂಟ್ ಕೊಡುತ್ತೆ. ಮತ್ತು ಎಷ್ಟು ಗ್ಯಾಸ್ಟ್ರಿಕ್ ಇರಲಿ ಒಂದೇ 1 ನಿಮಿಷಕ್ಕೆ ಇದನ್ನು ನಿವಾರಣೆ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಬೇಕಂದರೆ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು. ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ. ಹೆಚ್ಚಿನ ತೂಕ ಇರೋರು 1 ಚಮಚನ ಹನಿ ಹಾಕ್ಕೊಳ್ಬೋದು ಸ್ನೇಹಿತರೆ. ಹನಿಯಿಂದನೂ ತುಂಬ ಬೆನಿಫಿಟ್ಸ್ ಇದೆ. ಹನಿ ವೆಯ್ಟ್ ಲಾಸ್ ಮಾಡುತ್ತೆ ನಿಮಗೆ. ತುಂಬಾ ಒಳ್ಳೆಯದಿದೆ ಸ್ನೇಹಿತರೆ. ಇದು ಫಸ್ಟ್ ಮೆಥಡು. ಇದು ಗ್ಯಾಸ್ಟ್ರಿಕ್ಕು ಮತ್ತು ಉರಿ ಮೂತ್ರವನ್ನು ನಿವಾರಣೆ ಮಾಡುತ್ತೆ ಸಬ್ಜಾ ಸೀಡಿಂದ. ಮೇಯ್ನಾಗಿ ಇದು ಮೊದಲನೇದಾಗಿ ನಾನು 1 ಗ್ಲಾಸ್ ಇದರಲ್ಲಿ ತೋರಿಸಿದ್ದೀನಲ್ವ ಸ್ನೇಹಿತರೆ. ಇದು ಬಂದ್ಬಿಟ್ಟು ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಎರಡನೇದಾಗಿ ಸಬ್ಜಾ ಸೀಡನ್ನು ನಾನು ಮತ್ತೊಂದು ಥರ ರೀತಿಯಲ್ಲಿ ಉಪಯೋಗ ಮಾಡೋವಂಥವ್ರು. ಇದು ಸೀನಿಯರ್ ಅವರು, ದೊಡ್ಡವರಿಗೆ ಮನೆಯಲ್ಲಿ ಅತ್ತೆ ಮಾವ ಆಗಲಿ ಅಥವಾ ತಂದೆ ತಾಯಿಯವರಿಗೆ, ಇದು ಒಂದು 40 ಏಜಿನ ನಂತರ ಇರೋವಂಥವ್ರಿಗೆ 1 ಗ್ಲಾಸ್ ಹಾಲನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ ಅಂದರೆ ಕಾಮಕಸ್ತೂರಿ ಬೀಜನ 1-2 ಚಮಚ ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ. ಈ ಹಾಲಿಂದ ನಿಮಗೆ ಕ್ಯಾಲ್ಶಿಯಂ ತುಂಬ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ನೋಡಿ, ಒಂದು 2-3 ಚಮಚನ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನ್ ಅಷ್ಟೇ ನಂದು. ಇದರಿಂದ ನಿಮಗೆ ಈ ಹಾಲಲ್ಲಿ ನಾನು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಇವಾಗ ದೊಡ್ಡವರಿಗೆಲ್ಲ ತುಂಬಾ ಮಂಡಿ ನೋವು ಬರುತ್ತೆ. ಬರೀ ಟೀ ಕಾಫಿ ಕುಡಿತಾ ಇರ್ತಾರೆ, ಹಾಲನ್ನು ತಗೊಳ್ತಾ ಇರಲ್ಲ ಅವರು. ನಾವು ಹಾಲಿಂದ ಕುಡಿಯೋದ್ರಿಂದ ನಮಗೆ ದೌರ್ಬಲ್ಯ ಮತ್ತು ಮಂಡಿ ನೋವು ತುಂಬ ದೊಡ್ಡವರಿಗೆ ಆಲ್ಮೋಸ್ಟ್ 35ಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ. ಇವಾಗ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ಕೀಲು ನೋವು ಬರ್ತಾಯಿದೆ, ಮಂಡಿ ನೋವು, ಮೈಕೈ ನೋವು ಅಂತ ಹೇಳ್ತಾ ಇದ್ದಾರೆ. ಕ್ಯಾಲ್ಶಿಯಂ ಕಡಿಮೆ ಆದಾಗ ಇದೆಲ್ಲ ನಿಮಗೆ ಉಂಟಾಗುತ್ತೆ. ಹಾಗಾಗಿ ನಾನು ಕ್ಯಾಲ್ಶಿಯಮ್ಗೋಸ್ಕರ ಹಾಲು ಜೊತೆ ಸಬ್ಜಾ ಸೀಡನ್ನು ತೊಗೊಂಡಿದ್ದೀನಿ. ತದನಂತರ ಸ್ನೇಹಿತರೆ ನೋಡಿ, ನಾನು 2 ಖರ್ಜೂರನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನಿಮಗೆ 1-2 ಖರ್ಜೂರ ತೊಗೊಂಡಿದ್ದೀನಿ. ಅಂಜೀರನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅಂಜೀರನ್ನ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1-2 ಚೂರು ವಾಲ್ನಟ್ಟಿಂದ ಬುದ್ಧಿ ನಮಗೆ ಮರುವಿನ ಕಾಯಿಲೆ ಮತ್ತು ಬ್ರೈನಿಗೆ ಬೇಕಾದಂಥ ಎಲ್ಲ ಬ್ರೈನ್ ಚುರುಕು ಸಿಗುತ್ತೆ. ಹಾಗಾಗಿ 1-2 ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ದ್ರಾಕ್ಷಿ ನೆನೆಸಿ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ನೆನೆಸಿ ಕಟ್ ಮಾಡಿ ನೀವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬ ಬೆನಿಫಿಟ್ಸ್ ಇದೆ ಸಬ್ಜಾ ಸೀಡಿಂದ. ಈ ಸೀಸನಲ್ಲಿ ಪ್ರತಿಯೊಬ್ಬರು ಇದನ್ನು ತಗೊಳ್ಬೇಕು. ಈ ಬೇಸಿಗೆ ಬಂತು ಅಂತ ಅಂದರೆ, ಬೇಸಿಗೆಗೆ ಬೇಕಾದಂಥ ಎಲ್ಲ ನಮಗೆ ತುಂಬ ಉರಿ ಬಿಸಿಲಲ್ಲಿ ಎಷ್ಟೊಂದು ಹೊಟ್ಟೆ ಉರಿ ಬರ್ತಾ ಇರುತ್ತೆ, ಕಣ್ಣು ಉರಿ ಬರ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ. ಬೆಳಗ್ಗೆ 1 ಗ್ಲಾಸ್ ತೊಗೊಂಡು ಸಂಜೆವರೆಗೂ ನೀವು ಇದನ್ನು ಆರಾಮಾಗಿ ಸ್ಟ್ರೆಸ್ ಇಲ್ದಿರ ಓಡಾಡ್ಬೋದು ಸ್ನೇಹಿತರೆ. ಎಲ್ಲರೂ ಕೂಡ ಇದನ್ನು ತಗೊಳ್ಳಿ ದಯವಿಟ್ಟು. ತುಂಬ ಬೆನಿಫಿಟ್ಸ್ ಇದೆ ಸಬ್ಜಾ ಸೀಡಿಂದ. ತುಂಬಾ ಒಳ್ಳೆಯದಿದು. ತುಂಬ ಒಳ್ಳೆಯದು. ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡಿ. ಎಲ್ಲ ಅಂಗಡಿಗಳಲ್ಲಿ ಅವೈಲೇಬಲ್ ಇದೆ.
ಯಾರಿಗಾದರೂ ಬೇಕಿದ್ದಲ್ಲಿ ನಾನು ಬೇಕಾದರೆ ಸಜೆಷನ್ ಕೊಡ್ತೀನಿ. ಎಲ್ಲ ರೇಷನ್ ಅಂಗಡಿಯಲ್ಲೂ ಸಿಗುತ್ತೆ ಸ್ನೇಹಿತರೆ. ನಾವೇನು ಆನ್ಲೈನಲ್ಲೂ ಕೂಡ ಇವಾಗೇನು 100 ಗ್ರಾಮ್ ತೊಗೊಂಡ್ರೆ ಒಂದು 60 ರೂಪಾಯಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಕ್ಲೀನಾಗಿರುವಂಥದ್ದನ್ನ ತೊಗೊಳ್ಳಿ, ಮಣ್ಣಿರುತ್ತೆ, ಚೆಕ್ ಮಾಡಿ ತಗೊಳ್ಳಿ ಸ್ನೇಹಿತರೆ. ಇದರಲ್ಲಿ ದಪ್ಪ ಒಂದು ಬರುತ್ತೆ, ಸಬ್ಜಾ ಸೀಡಲ್ಲಿ 2 ಥರ ಬರುತ್ತೆ, ಸಣ್ಣ ನಾಟಿದೊಂದು ಬರುತ್ತೆ. ನಿಮ್ಗೆ ಯಾವ್ದು ಬೇಕಾದರೂ ತೊಗೊಳ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆಯದು ನೋಡಿ, ಈ ಥರ ಬರುತ್ತೆ, ತುಂಬ ಒಳ್ಳೆಯದು. ನೀವು ಇದನ್ನು ದಯವಿಟ್ಟು ಯೂಸ್ ಮಾಡಿ ಎಲ್ಲರೂ ಕೂಡ. ತುಂಬ ಅಂದರೆ ತುಂಬ ಒಳ್ಳೆಯದು. ದೊಡ್ಡವರು ಈ ಅಂಜೀರೆಲ್ಲ ಹಾಕಿ ನೀವು ಯೂಸ್ ಮಾಡೋದ್ರಿಂದ, ನಾನು ಅಂಜೀರು ದ್ರಾಕ್ಷಿ